ಇದು ಉಂಡು ಹೋದ ಕೊಂಡು ಹೋದವನ ಕಥೆ. ಆರ್ಟಿಒ ಕಚೇರಿಯ ಬಳಿ ನಯವಂಚಕರ ಕಳ್ಳಾಟ ಬಟಾ ಬಯಲಾಗಿದೆ. ಪಂಜಾಬ್ನಿಂದ 15 ಲಕ್ಷ ರೂಪಾಯಿಯ ಇನೋವಾ ಕಾರನ್ನು ಖರೀದಿ ಮಾಡಲಾಗಿತ್ತು. ಕೋರಮಂಗಲದಲ್ಲಿ ರಿಜಿಸ್ಟ್ರೇಷನ್ಗೆ ತೆರಳಿದಂತಹ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರ ಪರಿಚಯವಾಗಿರುತ್ತೆ. ಭಾನುಪ್ರಭಾಗೆ ಪರಿಚಯವಾಗಿದ್ದು ರಜನಿಕಾಂತ್ ಎಂಬ ವ್ಯಕ್ತಿ. 2.4 ಲಕ್ಷ ನೀಡಿದರೆ ಎಲ್ಲ ದಾಖಲೆಗಳನ್ನು ಕೂಡ ಸರಿ ಮಾಡಿಸ್ಕೊಡೋದಾಗಿ ಹೇಳಿದ್ದಾನೆ. ಅದನ್ನು ನಂಬಿದ್ದಾನೆ. ವಂಚನೆಯನ್ನ ಮಾಡಲಾಗಿದೆ. ಹಣದ ಜೊತೆಗೆ ಕಾರನ್ನು ಕೂಡ ಬೇರೆಯವರಿಗೆ ಮಾರಾಟ ಮಾಡಿ ವ್ಯಕ್ತಿ ಪರಾರಿಯಾಗಿದ್ದಾನೆ. ಈ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ವಂಚನೆಗೊಳಗಾದವರು. ಒಂದು ಕಡೆ ಕಾರು ಇಲ್ಲ, ಮತ್ತೊಂದು ಕಡೆ ದುಡ್ಡೂ ಇಲ್ಲ. ಎರಡನ್ನೂ ಕೂಡ ಎತ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಖದೀಮಾ ಅಂತ ಹೇಳಿ ಈಗ ಆರೋಪಿಸಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಇದೇ ಇನೋವಾ ಕಾರು, ಇದು ಪಂಜಾಬ್ ಮೂಲದ್ದಂತೆ. ಅದನ್ನು ಕೋರಮಂಗಲದಲ್ಲಿ ರಿಜಿಸ್ಟ್ರೇಷನ್ಗೆ ಅಂತ ತಗೊಂಬಂದಿದ್ರು. ಈ ಹೊರ ರಾಜ್ಯದ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳೆಲ್ಲ ಇರ್ತವೆ. ಈ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಸರಿ ಮಾಡಿಸ್ಕೊಡ್ತೀನಿ ಅಂಥೇಳಿ ಇವರನ್ನು ನಂಬಿಸಿ ಹಣವನ್ನು ಪೀಕಿದ್ದಾನಂತೆ. 2.5 ಲಕ್ಷ ರೂಪಾಯಿ ಜೊತೆಗೆ ಕಾರನ್ನು ಕೂಡ ತಗೊಂಡೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ವಂಚನೆ ಮಾಡಿದ್ರು ಅವರಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.